ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ಗೆ ಈಗ ಕಾನೂನಾತ್ಮಕ ಸಂಕಷ್ಟ ಎದುರಾಗಿದೆ. ಪ್ರಜ್ವಲ್ಗೆ ಕಾನೂನಾತ್ಮಕ ಸಂಕಷ್ಟ. ಜೂನ್ 4ಕ್ಕೆ ಸಂಸದ ಪ್ರಜ್ವಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಯಾಕೆಂದರೆ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರೆ ರೈಟ್ ನಾವು ಅವರು ಸಂಸದರಾಗಿರೋದ್ರಿಂದ ಅವ್ರ ಹತ್ರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆ. ಒಂದು ವೇಳೆ ಅವರು ಚುನಾವಣೆಯಲ್ಲಿ ಸೋತರೆ ಆಟೋಮೆಟಿಕ್ ಆಗಿ ಎಕ್ಸ್ಪೈರ್ ಆಗುತ್ತೆ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಎಕ್ಸ್ಪೈರ್ ಆದರೆ ತುಂಬ ದಿನ ದೇಶದಲ್ಲಿ ವಿದೇಶದಲ್ಲಿ ಉಳಿಯುವಂತಿಲ್ಲ. ಯಾವ ದೇಶದಲ್ಲಿ ಇದ್ದಾನೋ ಅಲ್ಲಿಂದನೇ ಬಂಧನ ಮಾಡ್ಕೊಂಡು ಕರ್ಕೊಂಬರ್ತಕ್ಕಂಥ ಸಾಧ್ಯತೆ. ಮೊದಲನೇದಾಗಿ ಈಗಿಂದನೇ ನೋಡಿಟ್ಕೊಳ್ಳಿ ಅವ್ರು ಯಾವ ದೇಶದಲ್ಲಿದ್ದಾರೆ ಅಂತ. 4ನೇ ತಾರೀಕು ರಿಸಲ್ಟ್ ಬಂದು ಆತ ಗೆದ್ದರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕಂಟಿನ್ಯೂ ಆಗುತ್ತೆ. ಒಂದು ವೇಳೆ ಸೋತರೆ ಅದಲ್ಲೇ ರದ್ದಾಗುತ್ತೆ. ಯಾಕೆಂದರೆ ಸಂಸದರಿಗೆ ರಾಜ್ಯಸಭಾ ಮೆಂಬರ್ಗಳಿಗೆ ಮಾತ್ರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರುತ್ತೆ. ಹಾಗಾಗಿ ಆತ ಹೆಚ್ಚು ದಿನ ಅಲ್ಲಿ ಉಳಿಯೋದಕ್ಕಾಗಲ್ಲ. ಯಾವ ದೇಶದಲ್ಲಿದ್ದಾನೋ ಅಲ್ಲಿನ ದೇಶದವ್ರನ್ನ ಸಂಪರ್ಕ ಮಾಡಿ ಪೊಲೀಸರನ್ನು ಅವ್ರ ಹತ್ರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದಾಗಿದೆ, ಇಮಿಡಿಯೇಟಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಅಂದರೆ ಅವರೇ ಅರೆಸ್ಟ್ ಮಾಡ್ತಾರೆ. ಹಾಗಾಗಿ ಏನೇ ಆಟ ಆಡಿದ್ರು ಎಷ್ಟೇ ದಿನ ತಲೆಮರೆಸ್ಕೊಂಡ್ರು 4ನೇ ತಾರೀಕು ತನಕ ಮಾತ್ರ. ಅದಾದಮೇಲೆ ತುಂಬ ದಿನ ನೀವು ವಿದೇಶದಲ್ಲಿ ತಲೆ ಮರೆಸ್ಕೊಂಡು ಇರೋಕ್ಕಾಗಲ್ಲ. ಯಾಕೆಂದರೆ ನಿಮ್ಮ ಹತ್ರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರಲ್ಲ. ಅವಾಗ ಆಟೋಮೆಟಿಕ್ಕಾಗಿ ರದ್ದಾಗುತ್ತೆ ಎಲೆಕ್ಷನಲ್ಲಿ ಸೋತ್ರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಒಂದು ವೇಳೆ ಚುನಾವಣೆಯಲ್ಲಿ ಪ್ರಜ್ವಲ್ ಸೋತ್ರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಆಟೋಮೆಟಿಕ್ಕಾಗಿ ರದ್ದಾಗುತ್ತೆ. ಆಗ ಮುಂದಿನ ಪ್ರೊಸೀಜರ್ ಹೇಗೆ, ಬಂಧಿಸಿ ಕರೆತರೋದು ಹೇಗೆ ಅಂತ? ಅರವಿಂದ್, ಏನಂದ್ರೆ ಜೂನ್ 4ನೇ ತಾರೀಕು ಬರುವಂತ ಫಲಿತಾಂಶದ ಮೇಲೆ ಪ್ರಜ್ವಲ್ ಭವಿಷ್ಯ ನಿಂತಿರುವಂತದ್ದು. ಯಾಕಂದ್ರೆ ಪ್ರಜ್ವಲ್ ಏನಾದ್ರು ಗೆದ್ರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಏನಿತ್ತು ಅಂದ್ರೆ ಆತ ಸಂಸದನಾಗಿ ಮುಂದುವರಿತಾನೆ, ಜೊತೆಗೆ ಆತನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೂಡ ಮುಂದುವರಿಯುವಂಥದ್ದು. ಅಕಸ್ಮಾತ್ ಆತ ಸೋತ್ರೆ ಅದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಲ್ಲಿಗೆ ಡಿಸ್ಕ್ವಾಲಿಫೈ ಆಗ್ತದೆ. ಅಂದ್ರೆ ಅದರ ವ್ಯಾಲಿಡಿಟಿ ಏನಿತ್ತು ವ್ಯಾಲಿಡಿಟಿ ಅಲ್ಲೇ ಕ್ಲೋಸ್ ಆಗುವಂಥದ್ದು. ಆ ಸಂದರ್ಭದಲ್ಲಿ ಯಾವ ದೇಶದಲ್ಲಿದ್ದಾನೆ ಅಂತ ಹೇಳಿ ತಿಳ್ಕೊಂಡು ತಕ್ಷಣವೇ ಆ ದೇಶದ ರಾಯಭಾರಿಗಳಿಗೆ ಒಂದು ಮಾಹಿತಿಯನ್ನ ನೀಡಿ ಅಲ್ಲಿಯೇ ತಕ್ಷಣ ಆ ದೇಶದವರು ಅಂದ್ರೆ ಇಲ್ಲಿಗಲ್ ಆಗಿ ಆ ದೇಶದ ಒಳಗಡೆ ಇದ್ದಾನೆ ಅಂತ ಹೇಳಿ ಬಂಧನಕ್ಕೆ ಒಳಪಡಿಸಬಹುದು. ಬಂಧನಕ್ಕೆ ಒಳಪಡಿಸಿದ ಬಳಿಕ ಅದನ್ನ ವಾಪಸ್ ಭಾರತಕ್ಕೆ ಕರೆತರುವಂತ ಪ್ರಯತ್ನಗಳನ್ನ ಅಧಿಕಾರಿಗಳು ಮಾಡುವಂತದ್ದು. ಅಕಸ್ಮಾತ್ ಆತ ಮತ್ತೆ ಚುನಾವಣೆಯಲ್ಲಿ ಗೆದ್ರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಏನಿತ್ತು ಅದು ಕಂಟಿನ್ಯೂ ಆಗ್ತದೆ. ಕಂಟಿನ್ಯೂ ಆದಾಗ ಆತ ತಲೆ ಮರೆಸ್ಕೊಳ್ಳೋದಕ್ಕೆ ಇನ್ನೊಂದಷ್ಟು ಕಾಲಾವಕಾಶ ಕೊಟ್ಟಂಗಾಗುತ್ತೆ. ಅಂದ್ರೆ ಇದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಏನಿದೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಆತನ ಚುನಾವಣಾ ಭವಿಷ್ಯದ ಮೇಲೆ ನಿಂತಿರುವಂತದ್ದು. ಥ್ಯಾಂಕ್ ಯು ಮುರಳಿ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ 4ನೇ ತಾರೀಕಿನ ಮೇಲೆ ನೋಡೋಣ. ಅಷ್ಟರಲ್ಲಿ ಆತನೇ ಮರಳಿ ದೇಶಕ್ಕೆ ವಾಪಸ್ ಬಂದರೆ ಇವೆಲ್ಲ ಏನು ಸಮಸ್ಯೆಗಳು ಇರಲ್ಲ. ಬರಲಿಲ್ಲ ಅಂತಂದರೆ ಸದ್ಯದ ಮಾಹಿತಿ ಪ್ರಕಾರ ಏನೋ ಬರಲ್ಲ ಅಂತ ಇದ್ದಾರೆ. ಹಾಗಾಗಿ ಈಗ ಆತ ಯಾವ ಅಡಗುದಾಣದಲ್ಲಿದ್ದಾರೋ ಎಲ್ಲಿದ್ದಾರೋ ಗೊತ್ತಿಲ್ಲ. 4ನೇ ತಾರೀಕು ಮೇಲೆ ಡಿಸೈಡ್ ಆಗೇ ಆಗುತ್ತೆ.